ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು 3 ದಿನ ಆಯಿತು ವಿಡಿಯೋ ಹಾಕಿ. ಸಾರಿ, ಯಾಕಂತಂದರೆ ನಾನು ತುಂಬ ವರ್ಕ್ಲೋಡ್ ಇತ್ತು, ಅದರಿಂದ ಸ್ವಲ್ಪ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ, ಇವಾಗ ನನಗೆ ನೀವು ತುಂಬ ಕೇಳ್ತಾ ಇದ್ರಿ, ಮೇಡಮ್ ಇವಾಗ ನಾವು ಎಂಬ್ರಾಯ್ಡ್ರಿ ಮಾಡಬೇಕಂದ್ರೆ ಅಳತೆ ಬ್ಲೌಸ್ ಮೇಲೆ ಅಳತೆ ತೊಗೊಂಡು ಎಂಬ್ರಾಯ್ಡ್ರಿಗೆ ಮಾರ್ಕ್ ಹಾಕಬೇಕಾಗತ್ತೆ. ಆದರೆ ಯಾವ ರೀತಿಯಾಗಿ ಅಳತೆ ತೊಗೊಳ್ಳೋದು, ಅವರು ಬ್ಲೌಸ್ ಯಾವ ರೀತಿ ಕೊಟ್ಟಿದ್ದಾರೋ ಅದೇ ರೀತಿಯೇ ನಾನು ಅಳತೆ ತೊಗೋಬೇಕು, ಯಾವ ರೀತಿಯಾಗಿ ನಾವು ಅಳತೆ ತೊಗೊಳ್ಳೋದು ಅಂತ ನೀವು ಕೇಳ್ತಾ ಇದ್ರಿ ತುಂಬ ಜನ. ಈ ರೀತಿಯಾಗಿ ನೀವು ಅಳತೆ ತೊಗೊಂಡ್ರೆ ಬ್ಲೌಸ್ನ ಕೂಡ ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವ್ರು ಏನು ಬ್ಲೌಸ್ ಕೊಟ್ಟಿದ್ದಾರೋ ಅದೇ ಅಳತೆಗೆ ಇವ್ರಿಗೆ ಬ್ಲೌಸ್ನ ಕಟ್ ಮಾಡಬೇಕಾಗತ್ತೆ. ಡಾಟ್ಸ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ. ನೋಡಿ, ಇವಾಗ ನಾವು ಅಷ್ಟೇ ಅಳತೆ ಬ್ಲೌಸ್ ಮೇಲಿರೋ ಅಳತೆ ತೊಗೊಂಡ್ರೂ ಕೂಡ ಕಸ್ಟಮರ್ಗೆ ವೇರ್ ಮಾಡಿದ್ದೀರಾ, ಈ ಬ್ಲೌಸ್ನ ಫಿಟ್ಟಿಂಗ್ ಕರೆಕ್ಟ್ ಇದೆಯಾ, ಫಿಟ್ಟಿಂಗ್ ಕರೆಕ್ಟ್ ಇಲ್ಲ ಅಂದರೆ ಬಾಡಿ ಮೆಜರ್ಮೆಂಟ್ ತೊಗೋಬೇಕು ಅಂತ ಕೇಳಬೇಕು. ಇದರಲ್ಲಿ ಏನಂದರೆ ಪ್ರತಿಯೊಂದು ಪಾಯಿಂಟು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನಾವು ಪ್ರತಿಯೊಂದು ಪಾಯಿಂಟು ನಾವು ತಗೊಳ್ಳಿಲ್ಲ ಅಂತಂದರೆ ಏನಾದರೂ ವೇರಿಯೇಷನ್ ಆಗಿಬಿಡುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಬ್ಲೌಸ್ ಅನ್ನೋದು ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಯಾಕಂದರೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಇವಾಗ ಚಾರ್ಟ್ ವೈಸ್ ಕೊಡ್ತಾರೆ ಅಂದ್ಕೊಳ್ಳಿ. ಇವಾಗ 40 ಎದೆಯ ಸುತ್ತಳತೆ ಇರೋರಿಗೆ ಕಂಕುಳಿನ ಉದ್ದ ಕಮ್ಮಿ ಇರುತ್ತೆ. ಆಮೇಲೆ 50 ಎದೆಯ ಸುತ್ತಳತೆ ಇರೋರಿಗೆ ಕಂಕುಳಿನ ಉದ್ದ ಕಮ್ಮಿ ಇರುತ್ತೆ, ಶೋಲ್ಡರ್ ಜಾಸ್ತಿ ಇರುತ್ತೆ. ಆ ಥರ ಎಲ್ಲ ಇದ್ದಾಗ ನಾವು ಕೊಟ್ಟಿರುವಂಥ ಚಾರ್ಟಲ್ಲಿ ಏನಿದೆಯೋ ಅದೇ ಥರ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಶೋಲ್ಡರ್ ಇರೋ ಥರ ಆರ್ಮೋಲ್ ಲೆಂತ್ ಬರಲ್ಲ. ಶೋಲ್ಡರ್ ಇರೋ ಥರ ಆರ್ಮೋಲ್ ಲೆಂತು ಒಂದು 90% ಜನಕ್ಕೆ ಬರುತ್ತೆ. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ 90% ಜನಕ್ಕೆ ಬರುತ್ತೆ. ಶೋಲ್ಡರ್ ಇರೋ ಥರನೇ ಆರ್ಮೋಲು ಒಂದು 10% ಜನಕ್ಕೆ ಬರಲ್ಲ. ಆವಾಗ ನಾವು ಯಾವ ರೀತಿಯಾಗಿ ತೊಗೋಬೇಕು ಮತ್ತು ಏನು ಮಾಡಬೇಕು ಅನ್ನೋದನ್ನ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಮೇಲೆ ಅಳತೆ ತೊಗೊಳ್ಳೋದು ಯಾವ ರೀತಿ, ಅವ್ರು ಏನು ಕೊಟ್ಟಿದ್ದಾರೋ ಬ್ಲೌಸ್ ಅಳತೆ ಅದರಲ್ಲೇ ಪಾಯಿಂಟ್ ನೀಟಾಗಿ ಎಲ್ಲ ತೊಗೋಬೇಕು, ಆ ರೀತಿಯಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಬ್ಲೌಸು ಫ್ರಂಟ್ ಪಾರ್ಟ್ ನಾವು ಉಕ್ಸ್ನ ಈ ಥರ ಹಾಕಬೇಕು. ಉಕ್ಸ್ನ ಈ ಥರ ಹಾಕ್ಕೊಂಡು ಬ್ಲೌಸ್ನ ಈ ಥರ ನಾಲ್ಕು ಮೂಲೆ ಈ ಥರ ನೀಟಾಗಿ ಈ ರೀತಿಯಾಗಿ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟು ಈ ಚೆಸ್ಟ್ ಫಿಟ್ಟಿಂಗ್ ಪಾಯಿಂಟು, ಈ ಚೆಸ್ಟ್ ಫಿಟ್ಟಿಂಗ್ ಪಾಯಿಂಟಿಂದ ಈ ಚೆಸ್ಟ್ ಫಿಟ್ಟಿಂಗ್ ಪಾಯಿಂಟ್ಗೆ ಎಷ್ಟಿದೆ ಅಳತೆ ಅಂತ ಫಸ್ಟ್ ನೋಡ್ಕೋಬೇಕು. ನೋಡ್ಕೊಳ್ಳಿ, ಈ ಚೆಸ್ಟ್ ಪಾಯಿಂಟಿಂದ ಈ ಚೆಸ್ಟ್ ಪಾಯಿಂಟ್ ಗಂಟ ಎಷ್ಟಿದೆ ಅಳತೆ ನೋಡ್ಕೊಳ್ಳಿ. ಅಳತೆ ಎಷ್ಟಿದೆ? 19 ಇಂಚಿದೆ. ಈ ಚೆಸ್ಟ್ ಪಾಯಿಂಟಿಂದ ಈ ಚೆಸ್ಟ್ ಪಾಯಿಂಟ್ವರೆಗೂ 19 ಇಂಚಿದೆ. ನಾನು ಯಾವ ರೀತಿಯಾಗಿ ಅಳತೆ ತೆಗಿತಾ ಇದ್ದೀನಿ ಅಂತ ನೋಡಿ, ಈ ರೀತಿಯಾಗಿ ನೀವು ಅಳತೆ ತೆಗಿಬೇಕಾಗುತ್ತೆ. ಈ ಚೆಸ್ಟ್ ಪಾಯಿಂಟಿಂದ ಈ ಚೆಸ್ಟ್ ಪಾಯಿಂಟ್ಗೆ 19 ಇಂಚಿದೆ. 19 ಇಂಚ್, 19 ಇಂಚ್ ಬರ್ಕೋಬೇಕಿದೆಯಾ ಸುತ್ತಳತೆ 19 ಇಂಚ್. ಮತ್ತು ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡಿ. ಈ ಫಿಟ್ಟಿಂಗ್ ಪಾಯಿಂಟಿಂದ ಈ ಉಕ್ಸ್ ಪಟ್ಟಿಗೆ ಚೆಕ್ ಮಾಡಿದಾಗ ನಮಗೆ 9.5 ಇಂಚ್ ಬರ್ತಾಯಿದೆ. 19ನ 2 ಭಾಗ ಮಾಡಿದ್ರೆ 19 ಇಂಟು 2 ಮಾಡಿದ್ರೆ 38 ಆಗುತ್ತೆ. 38ನ 4 ಭಾಗ ಮಾಡಿದ್ರೆ 9.5 ಬರುತ್ತೆ. 9.5 ಓಕೆನಾ? 9.5 ಬರುತ್ತೆ. ನೆಕ್ಸ್ಟ್ ನಾವು ನೋಡಿ, ಇದು ಫ್ರಂಟ್ ನೆಕ್ ಡೀಪು ಎಷ್ಟಿದೆ ಅಂತ ನೋಡ್ಕೋಬೇಕು. ಫ್ರಂಟ್ ನೆಕ್ ಡೀಪು ಈ ಥರನಾದರೂ ತೊಗೋಬೋದು. ಫ್ರಂಟ್ ನೆಕ್ ಡೀಪ್ ಬಂದು 7.25 ಇಂಚಿದೆ. ಫ್ರಂಟ್ ನೆಕ್ ಡೀಪು 7.25 ಇಂಚಿದೆ. ನಾವು ಇವಾಗ ಈ ರೀತಿಯಾದರೂ ತೊಗೋಬೋದು, ಇಲ್ಲಾಂದರೆ ಈ ರೀತಿಯಾದರೂ ತೊಗೋಬೋದು. ಈ ರೀತಿಯಾದರೂ ತೊಗೋಬೋದು, ಈ ರೀತಿಯಾದರೂ ತೊಗೋಬೋದು. ಈ ರೀತಿ ತಗೊಂಡಾಗ ನಾವು ಈ ರೀತಿಯಾಗಿ ತೊಗೊಂಡಿದ್ರೆ ಈ ರೀತಿಯಾಗೇ ತೊಗೊಂಡು ಬ್ಲೌಸ್ ಮೇಲೆ ಮಾರ್ಕ್ ಹಾಕಬೇಕು. ನಾವು ಈ ರೀತಿಯಾಗಿ ತೊಗೊಂಡಿದ್ರೆ ಈ ರೀತಿಯಾಗಿ ಬ್ಲೌಸ್ ಮೇಲೆ ಇಟ್ಕೊಂಡು ಮಾರ್ಕ್ ಹಾಕಬೇಕು. 7.25 ಇಂಚು ಫ್ರಂಟ್ ನೆಕ್ ಡೀಪ್ ಇದೆ. ಓಕೆನಾ? ಫ್ರಂಟ್ ನೆಕ್ ಡೀಪ್ ಆಯಿತು. ನೆಕ್ಸ್ಟು ಶೋಲ್ಡರು. ಮೇಡಮ್, ಸ್ಟಿಚ್ಡ್ ಬ್ಲೌಸ್ ಮೇಲೆ ಶೋಲ್ಡರ್ ಮೆಜರ್ಮೆಂಟ್ನ ನಾವು ತೊಗೋಬೋದಾ ಅಂತ ನೀವು ಕೇಳ್ಬೋದು. ಎಸ್, ತೊಗೋಬೋದು. ಬಟ್ ಎಲ್ಲರಿಗೂ ಇದು ಪರ್ಫೆಕ್ಟ್ ಆಗಲ್ಲ. ಯಾಕಂತಂದರೆ ಇದೇ ರೀತಿಯಾಗಿ ನಾನು ಶೋಲ್ಡರ್ನ ಒಬ್ಬರು ವಯಸ್ಸಾಗಿರೋರಿಗೆ ತೊಗೊಂಡು ಸ್ಟಿಚ್ ಮಾಡಿದ್ದೆ. ಬಟ್ ಅದು ರಾಂಗ್ ಆಗಿಬಿಡ್ತು. ಯಾಕಂದರೆ ಅದು ಚೆಸ್ಟ್ ಹತ್ರ ಫುಲ್ಲು ಒಳಗಡೆ ಬಂದುಬಿಡ್ತು ಮತ್ತು ಶೋಲ್ಡರ್ ಪಾಯಿಂಟ್ ನೀಟಾಗಿ ಶೋಲ್ಡರ್ ಹತ್ರ ಕೂತ್ಕೊಂಡಿಲ್ಲ. ನೀವು ಏನು ಮಾಡಬೇಕು ಅಂದರೆ ಈ ಎದೆಯ ಸುತ್ತಳತೆಗೆ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಗೆ ಗೊತ್ತಾಗುತ್ತೆ. ಈಗ 19 ಇಂಚಿದೆ ಎದೆಯ ಸುತ್ತಳತೆ ಅಂದರೆ ಇವ್ರಿಗೆ ಶೋಲ್ಡರ್ ಏನಿದ್ರು 5 ಇಂಚ್ ಮೇಲೆ ಬರುತ್ತೆ. 5 ಇಂಚ್ ಮೇಲೆ ನಾವು ಎಷ್ಟೇ ತೊಗೊಂಡ್ರು ಇವ್ರಿಗೆ ಪರ್ಫೆಕ್ಟಾಗಿ ಕೂರೋ ಚಾನ್ಸಸ್ 99% ಇದ್ದೇ ಇರುತ್ತೆ. ಅಷ್ಟ್ರ ಮೇಲೆ ಬಂದರೆ ಈ ಶೋಲ್ಡರು ಅವ್ರಿಗೆ ಪರ್ಫೆಕ್ಟ್ ಇದೆ ಅಂತ. ಅಷ್ಟ್ರ ಮೇಲೆ ಇಲ್ಲಿ ಬಂದಿಲ್ಲ ಅಂತ ಅಂದರೆ ಅವರು ಕಟ್ಟಿಂಗ್ ಮಾಡಬೇಕಾದ್ರೆ ಏನೋ ವೇರಿಯೇಷನ್ ಮಾಡಿರ್ತಾರೆ, ಅದು ಎಡವಟ್ಟಾಗಿರುತ್ತೆ. ನಾವೆಲ್ಲಿ ಉಕ್ಸ್ ಹಾಕ್ಬೇಕಾದ್ರೆ ತೊಂದರೆ ಆಗಿರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಇದು 19 ಇಂಚ್ ಎದೆಯ ಸುತ್ತಳತೆ ಇರೋದ್ರಿಂದ ಇದನ್ನು 5 ಇಂಚ್ ಮೇಲೆ 5.25, 5.5 ತೊಗೊಂಡ್ರೆ ಇವ್ರಿಗೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ಥರ ತೊಗೊಂಡು ನೋಡಿ. ನೀಟಾಗಿ ಈ ಥರ ರೌಂಡ್ ಶೇಪೇ ಬರಬೇಕು. ಈ ಥರ ರೌಂಡ್ ಶೇಪ್ ಬಂದಾಗ ನೋಡಿ, ಇದು 11.5 ಇಂಚ್ ಬರ್ತಾಯಿದೆ. 11.5 ಇಂಚ್ ಬರ್ತಾಯಿದೆ. 11.5 ಇಂಚ್ ಅಂದರೆ 5.25 ಇಂಚ್. ಇದು ಶೋಲ್ಡರ್ ಎಷ್ಟಿದೆ? 5.25 ಇಂಚು. ಶೋಲ್ಡರು 5.25 ಇಂಚ್. ಯಾಕಂದರೆ ನೋಡಿ, ನೀಟಾಗಿ ರೌಂಡ್ ಶೇಪ್ ಕೂತಿದೆ. ಮತ್ತು ನಾನು ಇಲ್ಲಿ ತೊಗೋತಾ ಇದ್ದೀನಿ. ಶೋಲ್ಡರ್ ಬಂದು 5.25 ಇಂಚ್. ಇಲ್ಲೇ ಶೋಲ್ಡರ್ ಪಟ್ಟಿನೂ ಕೂಡ ತೊಗೊಬಿಡೋಣ. ಈ ಕಡೆ ನೋಡಿ, ಶೋಲ್ಡರ್ ಪಟ್ಟಿ ಇವಾಗ ರೆಡಿ 2.5 ಇದೆ. 2.5 ರೆಡಿ ಇದ್ದಾಗ ಅರ್ಧ ಇಂಚು
ಏನಪ್ಪ ನಾವು ತೋಳು ಅಟ್ಯಾಚ್ ಮಾಡೋಕ್ಕೆ ಅರ್ಧ ಇಂಚ್ ಬೇಕು, 1/4 ಇಂಚು ಪೈಪಿಂಗ್ ಮಾಡೋಕ್ಕೆ 1/4 ಇಂಚ್ ಬೇಕು. 2.5 ಇದ್ದಾಗ ಈ ಕಡೆಗೆ ಅರ್ಧ ಇಂಚ್ ಇಟ್ಕೊಬಿಡಿ, ಅರ್ಧ ಇಂಚ್ ಈ ಕಡೆ ಇಟ್ಕೊಂಡಾಗ 3 ಇಂಚ್ ಬಂತು. 3/4 ಇಂಚ್, 3/4 ಇಂಚು ಶೋಲ್ಡರ್ ಪಟ್ಟಿ 3/4 ಇಂಚು. ಇದನ್ನ ಇನ್ನೊಂದ್ಸರಿ ಇಟ್ಟು ಈ ಥರ ನೋಡ್ಕೊಳ್ಳಿ. 5/4 ಇಂಚ್ ಬರುತ್ತೆ. 11.5 ಇಂಚ್ ಅಂದರೆ 11.5 ಇಂಚಿನ 2 ಭಾಗ ಮಾಡಿದ್ರೆ 5/4 ಇಂಚ್ ಬರುತ್ತೆ. ಓಕೆನಾ, 5/4 ಇಂಚ್ ಆಯಿತು. ನೆಕ್ಸ್ಟು ಫ್ರಂಟ್ ಲೆಂತ್ ಎಷ್ಟಿದೆ? ಫ್ರಂಟ್ ಲೆಂತು 15.5 ಇಂಚಿದೆ. ಫ್ರಂಟ್ ಲೆಂತ್ 15.5 ಇಂಚಿದೆ. ಫ್ರಂಟ್ ಲೆಂತ್ನ ನಾನು ಯಾವ ರೀತಿಯಾಗಿ ತೊಗೊಳ್ಳೋದು ಅಂದ್ಬಿಟ್ಟು ನೆಕ್ಸ್ಟು ಬ್ಯಾಕ್ ಲೆಂತ್ ತೊಗೊಂಡ್ಮೇಲೆ ತಿಳಿಸ್ತೀನಿ. ನೆಕ್ಸ್ಟ್ ಆರ್ಮೋಲ್ ರೌಂಡು ನೋಡಿ. ಆರ್ಮೋಲ್ ರೌಂಡು ನಾವು ಈ ರೀತಿಯಾಗಿ, ಈಗ ಇಲ್ಲಿ ಆರ್ಮೋಲ್ ರೌಂಡು ನೋಡಿ, ಈ ಸ್ಟಿಚಿಂಗ್ ಫಿಟ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ ನಾವು ತೊಗೊಂಡಾಗ ನಮ್ಗೆ ಎಷ್ಟು ಸಿಗುತ್ತೆ ಅಂದರೆ 8.25 ಇಂಚ್ ಸಿಗುತ್ತೆ. 8.25 ಇಂಚ್ ಸಿಗುತ್ತೆ. ಈ ರೀತಿಯಾಗಿ ತೊಗೊಂಡಾಗ ನಾವು ಎಕ್ಸ್ಟ್ರಾ ಬಟ್ಟೆ ಇಲ್ಲ 1/2 ಇಂಚ್ ಇರುತ್ತೆ ಅಲ್ವಾ, ಈ 1/2 ಇಂಚು ಮೆಜರ್ಮೆಂಟ್ ಏನು ಮಾಡೋಕ್ಕಾಗುತ್ತೆ? 1/2 ಇಂಚ್ ಮೆಜರ್ಮೆಂಟ್ ಯಾವ ರೀತಿ ತೊಗೊಳ್ಳೋದು? ಇದು ಫಿಟ್ಟಿಂಗ್ ಪಾಯಿಂಟ್ ಆಗಿಬಿಡುತ್ತೆ ನೋಡಿ. ಇದು ಫಿಟ್ಟಿಂಗ್ ಪಾಯಿಂಟ್ ಆಗುತ್ತೆ. ಇದು ಈ ರೀತಿಯಾಗಿ ತೊಗೊಂಡಿದ್ದು ಫಿಟ್ಟಿಂಗ್ ಪಾಯಿಂಟ್ ಆಗುತ್ತೆ. ಅದ್ರ ಬದಲು ನಾವು ಅರ್ಧ ಇಂಚ್ ಒಳಗಡೆ ತೊಗೊಂಡಾಗ ಇದು 8.25 ಇಂಚ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ತೋರಿಸ್ತೀನಿ ನೋಡಿ. 8.25 ಇಂಚ್ ಬರ್ತಾಯಿದೆ. ಅರ್ಧ ಇಂಚ್ ಒಳಗಡೆ ಯಾಕೆ ನಾವು ತೊಗೋಬೇಕು ಆರ್ಮೋಲ್ ರೌಂಡ್ ಅಂದರೆ, ಇಲ್ಲಿ ಅರ್ಧ ಇಂಚ್ ಬಟ್ಟೆ ಒಳಗಡೆ ನಾವು ಫಿಟ್ಟಿಂಗ್ ಹಿಡ್ದಿರ್ತೀವಿ. ನಾವಿವಾಗ ಇಲ್ಲಿ ಅರ್ಧ ಇಂಚ್ ಒಳಗಡೆ ಫಿಟ್ಟಿಂಗ್ ಹಿಡ್ದಿರೋದನ್ನ ನಾವು ಮೆಜರ್ಮೆಂಟ್ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ನಮಗೆ ವೇರಿಯೇಷನ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಈಗ ಹೇಗಿದ್ರು ನಾವು ಕಟ್ ಮಾಡಿರೋದು ಅರ್ಧ ಇಂಚ್ ಒಳಗೇನೆ. ಅರ್ಧ ಇಂಚ್ ಒಳಗೆ ಸ್ಟಿಚ್ ಮಾಡಿರೋದನ್ನ ಬಟ್ಟೆ ಮೇಲೆ ಅರ್ಧ ಇಂಚ್ ಕರೆಕ್ಟಾಗಿ ನಾವು ಆರ್ಮೋಲ್ ರೌಂಡ್ ತೊಗೊಂಡಾಗ 8.3 ಬರ್ತಾಯಿದೆ. 8.3ಗೆ ಆರ್ಮೋಲ್ ರೌಂಡ್ನ ಮಾರ್ಕ್ ಮಾಡಬೇಕು. 8.3ನ ನಾವು ಆರ್ಮೋಲ್ ರೌಂಡ್ಗೆ ಮಾರ್ಕ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಸ್ಲೀವ್ ಲೆಂತು, ತೋಳಿನ ಉದ್ದ ಇವ್ರದ್ದು ಎಷ್ಟಿದೆ? ತೋಳಿನ ಉದ್ದ ಇವ್ರದ್ದು 10.8 ಇದೆ. ಸ್ಲೀವ್ ಲೆಂತು 10.8. ಸ್ಲೀವ್ ಲೆಂತು 10.8 ಇದೆ. 10.8ಅಲ್ಲಿ ಇದು ಕೆಳಗಡೆ ನಾವು ಇವಾಗ ಸ್ಲೀವ್ ಡೌನಿಂಗ್, ಈಗ ಸ್ಲೀವ್ ಲೆಂತ್ನ ನಾವು ಮಾರ್ಕ್ ಮಾಡಿದ್ಮೇಲೆ ಮಧ್ಯಕ್ಕೆ ಸ್ಲೀವ್ ಡೌನಿಂಗ್ ಕೊಡ್ತೀವಿ. ಆ ಸ್ಲೀವ್ ಡೌನಿಂಗು ಒಬ್ಬೊಬ್ರಿಗೂ ಒಂದೊಂದು ಥರ ಮೆಜರ್ಮೆಂಟ್ ಇರುತ್ತೆ. ಆ ಸ್ಲೀವ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಅಂತಂದರೆ ನೋಡಿ, ಈಗ ಸ್ಲೀವ್ ಲೆಂತು 10.8 ಬಂತು. 10.8 ಆದಮೇಲೆ ಕೆಳಗಡೆ ಅವ್ರು ಸ್ಲೀವ್ ಡೌನಿಂಗ್ ಏನು ತೊಗೊಂಡಿದ್ದಾರೆ ಅಂತ ನಾವು ಚೆಕ್ ಮಾಡಬೇಕಂದ್ರೆ 7.3. 10.8ಅಲ್ಲಿ 10.8 10.8ಅಲ್ಲಿ 7.3ನ ಮೈನಸ್ ಮಾಡಿದಾಗ 3.5 ಬರ್ತಾಯಿದೆ. ಸ್ಲೀವ್ ಡೌನಿಂಗ್ ನಾವು 3.5 ಇಂಚ್ ಕೊಡಬೇಕು ಇದಕ್ಕೆ. ಯಾಕಂದರೆ ಇದೆಯಲ್ಲ ಈ ತೋಳು, ಇದು ತೋಳು. ಈ ತೋಳು ಇಲ್ಲಿಗೆ ಡೌನಿಂಗ್ ನಾವು ಕೊಡ್ತೀವಿ, ತೋಳಿಗೆ ಡೌನಿಂಗ್ ಕೊಡ್ತೀವಿ. ಈ ಡೌನಿಂಗ್ ಅನ್ನೋದು ಇಲ್ಲಿ ಮಸಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮಸಲ್ಸ್ ದಪ್ಪ ಇರೋರಿಗೆ ಬೇರೆ ಸೈಜ್ ತೊಗೋಬೇಕು, ಸಣ್ಣ ಇರೋರಿಗೆ ಬೇರೆ ಸೈಜ್ ತೊಗೋಬೇಕು. ನಾವು ದಪ್ಪ ಇರೋರ್ಗೆ 3.5 ಕೊಟ್ಟಿದ್ದೀವಿ ಅಂದ್ಬಿಟ್ಟು ಸಣ್ಣ ಇರೋರಿಗೂ 3.5 ಕೊಟ್ಟರೆ ಇದು ಲೂಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ತೋಳೋಗಿ ಮೇಲಕ್ಕೆ ಸೇದ್ಕೊಳ್ಳುತ್ತೆ. ಓಕೆನಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವ್ರು ಬ್ಲೌಸಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನೇ ಆಲ್ಮೋಸ್ಟ್ ತೊಗೊಳ್ಳಿ. 7.3, 10.8 ಮೈನಸ್ 7.3 10.8 ಇದು ಕ್ಯಾಲ್ಕುಲೇಟರ್ ಸ್ವಲ್ಪ ರಿಪೇರಿ ಆಗಿದೆ ಅನಿಸುತ್ತೆ. 10.8 ಮೈನಸ್ 7.3 ಆದರೆ ಮೈನಸ್ ಆದರೆ ನಮಗೆ 3.5 ಇಂಚು ಸ್ಲೀವ್ ಡೌನಿಂಗ್ ಸಿಗುತ್ತೆ. ಓಕೆ. ನೆಕ್ಸ್ಟು ನಾವು ಇದು ಫ್ರಂಟ್ ವೇಸ್ಟ್ ರೌಂಡ್ನ ನೋಡ್ಕೊಬಿಡೋಣ. ಯಾಕಂದರೆ ಅವ್ರದ್ದು ಇದೇ ಥರ ಬರಬೇಕಲ್ವ ಫಿಟ್ಟಿಂಗ್. ಅದಕ್ಕೆ ಫ್ರಂಟ್ ವೇಸ್ಟ್ ರೌಂಡು 8 ಇಂಚಿದೆ. ಫ್ರಂಟ್ ವೇಸ್ಟ್ ರೌಂಡು 8 ಇಂಚು. ಮೇಡಮ್ ಇಷ್ಟೊಂದೆಲ್ಲ ಮೆಜರ್ಮೆಂಟ್ ತೊಗೋಬೇಕಂದ್ರೆ ಅವ್ರ ಬ್ಲೌಸ್ ಹೇಗಿದೆಯೋ ಅದೇ ಥರನೇ ನಾವು ಮಾಡಬೇಕು ಅಂದರೆ ಇಷ್ಟೊಂದೆಲ್ಲ ಅಳತೆನ ನಾವು ತೊಗೋಬೇಕಾಗುತ್ತೆ. ನೆಕ್ಸ್ಟು ಬ್ಲೌಸ್ ಲೆಂತು, ಇವ್ರದ್ದು ಬ್ಲೌಸ್ ಲೆಂತ್ ಬಂದು 14 ಇಂಚು. ಬ್ಲೌಸ್ ಲೆಂತ್ ಬಂದು 14.1 ಇಂಚ್ ಇದೆ. ಬ್ಲೌಸ್ ಲೆಂತ್ ಬಂದು 14.1 ಇಂಚ್. 14.1 ಇಂಚ್ ಬ್ಲೌಸ್ ಲೆಂತ್ ಬಂದು 14.1 ಇಂಚ್. 14.1 ಇಂಚು ಬ್ಲೌಸ್ ಲೆಂತ್ ಇದೆ.
ಆರ್ಮೋಲ್ ಲೆಂತ್ನ ನಾವು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತಂದರೆ ನೋಡಿ 14.1 ಇಂಚ್ 14.1 ಇಂಚು ಇವ್ರದ್ದು ಆರ್ಮೋಲ್ ಲೆಂತ್ ಬಂದು 5.6 ಇದೆ. 5.6 ಆರ್ಮೋಲ್ ಲೆಂತು ಇವಾಗ ನೋಡಿ ಇದು 5.6 ತೋರಿಸ್ತಾ ಇದೆ ಈ ಪಾಯಿಂಟ್ಗೆ. 5.6 ಮೇಲ್ಗಡೆ ಹಾಫ್ ಇಂಚ್ ಮೈನಸ್ ಮಾಡಬೇಕು. ನೋಡಿ 5.6 ಇಲ್ಲ ಆಯಿತಾ, ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಮೈನಸ್ ಮಾಡಬೇಕು. ಯಾಕೆಂದರೆ ಹಾಫ್ ಇಂಚ್ ಬಟ್ಟೆ ಮೇಲಕ್ಕೆ ನಾವು ಆರ್ಮೋಲ್ ಶೇಪ್ ತೆಗೆದಿರೋದು. 5.25 ಆರ್ಮೋಲ್ ಲೆಂತು 5.25. ನೋಡಿ ಶೋಲ್ಡರ್ನು 5.2 ಬಂದಿದೆ, ಆರ್ಮೋಲ್ ಲೆಂತ್ ಕೂಡ 5.2 ಬಂದಿದೆ. ನಾನು ತೋರಿಸೋದನ್ನ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. 14.1 ಇಂಚು ಬ್ಲೌಸ್ ಲೆಂತ್ ಇದೆ. 14.1 ಇಂಚು ಬ್ಲೌಸ್ ಲೆಂತ್ ಇದ್ದಾಗ ನಾವು ನೋಡಿ 14.1ಕ್ಕೆ ಬ್ಲೌಸ್ ಲೆಂತ್ ಇಟ್ಟಾಗ ನಮಗೆ ಇಲ್ಲಿ 5.6ಗೆ ಏನು ಈ ಪಾಯಿಂಟ್ ಬರ್ತಾಯಿದೆ. ಈ 5.6ನ ಹಾಫ್ ಇಂಚ್ ಮೈನಸ್ ಮಾಡಿದ್ರೆ ನಮಗೆ 5.25 ಕರೆಕ್ಟಾಗಿ ಬರುತ್ತೆ. ಹಾಫ್ ಇಂಚ್ ಮೈನಸ್ ಮಾಡಿದ್ರೆ ಕರೆಕ್ಟಾಗಿ 5.25ನೇ ಆರ್ಮಲ್ ಲೆಂತ್ ಬರುತ್ತೆ. ಓಕೆನಾ. ನೆಕ್ಸ್ಟು ಬ್ಯಾಕ್ ಡೀಪ್ನ ನಾವು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಇಟ್ಕೊಂಡ್ರೆ 10.5 ಬರುತ್ತೆ. ಈ ರೀತಿಯಾಗಿ ತೊಗೊಂಡ್ರೆ ಮೇಡಮ್ ನಾನು ಕನ್ಫ್ಯೂಸ್ ಆಗ್ತಾಯಿದೆ, ನಾನು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತು ಅಂತ ಅಂದರೆ ಬ್ಯಾಕ್ ಪಟ್ಟಿ ಎಷ್ಟಿದೆ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅವ್ರದ್ದು ಇಲ್ಲಿಂದ ಇಲ್ಲಿಗೆ 3.8 ಇದೆ. ನಾನು 4 ಇಂಚು ತೊಗೋತೀನಿ. 3.8 ಇದೆ ಅವ್ರದ್ದು ಬ್ಯಾಕ್ ಪಟ್ಟಿ. 3.8 ಇದೆ. ನಾನು 4 ಇಂಚ್ ತೊಗೋತೀನಿ. ಸ್ಟಿಚಿಂಗ್ ಇರೋದು ವೇರಿಯೇಷನಾಗಿ ಬರುತ್ತೆ. 4 ಇಂಚ್ ತೊಗೋತೀನಿ. ನೆಕ್ಸ್ಟ್ ಅವ್ರದ್ದು ನೆಕ್ ಬ್ರೌಡು ಎಷ್ಟಿದೆ ನೋಡ್ಕೊಳ್ಳಿ. ನೆಕ್ ಬ್ರೌಡು, ಈ ಬ್ರೌಡ್ ಇಂಪಾರ್ಟೆಂಟ್. ಯಾಕೆಂದರೆ ಈ ಬ್ರೌಡ್ನ ಒಬ್ಬೊಬ್ಬರು ಒಂದೊಂದು ಥರ ಹಾಕೋತಾರೆ. ನಮ್ಮ ನೆಕ್ ವಿಡ್ತ್ ಎಷ್ಟಿರುತ್ತೋ ಅಷ್ಟೇ ಕೆಲವೊಬ್ರು ಹಾಕೋತಾರೆ. ನಮ್ಮ ನೆಕ್ ವಿಡ್ತ್ ಎಷ್ಟಿರುತ್ತೋ ಅರ್ಧಕ್ಕಿಂತ ಅರ್ಧ ಇಂಚ್ ಜಾಸ್ತಿ ಹಾಕೋತಾರೆ. ಅದಕ್ಕೆ ಹೇಳ್ತಾ ಇರೋದು. ನೋಡಿ 6 ಇಂಚ್ ನೆಕ್ ಬ್ರೌಡು 6 ಇಂಚ್ ಇದೆ. ನೆಕ್ ಬ್ರೌಡು 6 ಇಂಚ್ ಇದೆ. ನಾನು 6 ಇಂಚ್ ಅಂತ ಬರ್ಕೋತಾ ಇದ್ದೀನಿ. ಆ 6 ಇಂಚ್ನ ಡಬಲ್ ಫೋಲ್ಡ್ ಮಾಡಿದ್ರೆ 3 ಇಂಚ್ ಆಗುತ್ತೆ. 3 ಇಂಚು ನಾನು ಬ್ರಾಡ್ ಕೊಡಬೇಕು. 6 ಇಂಚು ನೆಕ್ ಬ್ರಾಡು ಬೇಕು. ಓಕೆನಾ, ಇದಾಯಿತು. ನೆಕ್ಸ್ಟು ಫ್ರಂಟಲ್ಲಿ ಬ್ರಾಡ್ ಎಷ್ಟಿದೆ ಅಂತ ತೋರಿಸ್ತೀನಿ. ಫ್ರಂಟ್ ಬ್ರಾಡು 5 ಇಂಚಿದೆ. ಫ್ರಂಟ್ ಬ್ರಾಡು 5 ಇಂಚು. ನೆಕ್ ಬ್ರಾಡು 5 ಇಂಚಿದೆ. ನಾನು 5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಓಕೆನಾ. ನೆಕ್ಸ್ಟು ಬ್ಯಾಕ್ ವೇಸ್ಟ್ ರೌಂಡ್ ಎಷ್ಟಿದೆ ನೋಡ್ಕೊಳ್ಳಿ. ಯಾಕಂದರೆ ಅವ್ರಿಗೆ ಇದೇ ಥರ ಫಿಟ್ಟಿಂಗ್ ಬೇಕಂದರೆ ಅದೇ ಥರನೇ ನಾವು ಮಾಡಬೇಕಾಗುತ್ತೆ. ಬ್ಯಾಕ್ ವೇಸ್ಟ್ ರೌಂಡು 16 ಇಂಚಿದೆ. ಬ್ಯಾಕ್ ವೇಸ್ಟ್ ರೌಂಡು 15.5 ಇದೆ. ಬ್ಯಾಕ್ ವೇಸ್ಟ್ ರೌಂಡು 15.5. ಬ್ಯಾಕ್ ವೇಸ್ಟ್ ರೌಂಡ್ 15.5 ಇದೆ. 15.5 7.75 ಬರ್ತಾಯಿದೆ. ಬ್ಯಾಕ್ ವೇಸ್ಟ್ ರೌಂಡು 7.75. ಬ್ಯಾಕ್ ವೇಸ್ಟ್ ರೌಂಡ್ 7.75 ಬರ್ತಾಯಿದೆ. ನೆಕ್ಸ್ಟ್ ಇವಾಗ ಇನ್ನು ಸ್ಲೀವ್ ರೌಂಡ್ ಎಷ್ಟಿದೆ ನೋಡೋಣ. ಸ್ಲೀವ್ ರೌಂಡು 6 ಇದೆ. ಇದು ಲೆಫ್ಟ್ ಸ್ಲೀವ್ ರೌಂಡ್ ಬೇರೆ ತೊಗೋಬೇಕು, ರೈಟ್ ಸ್ಲೀವ್ ರೌಂಡ್ ಬೇರೆ ತೊಗೋಬೇಕು. ಯಾಕಂತಂದರೆ ಕೆಲವೊಬ್ರಿಗೆ ಬಲಗೈ ದಪ್ಪ ಇರುತ್ತೆ, ಬಲಗೈ ದಪ್ಪ ಇರುತ್ತೆ ಹೆಣ್ಮಕ್ಳಿಗೆ, ಸ್ವಲ್ಪ ಎಡಗೈ ಸಣ್ಣ ಇರುತ್ತೆ. ಅದಕ್ಕೋಸ್ಕರ ನಾನು ಬಲಗದೋಳ್ದು ಎಷ್ಟಿದೆ ಅಷ್ಟೇ ತೊಗೋತೀನಿ, ಎಡದೋಳ್ದು ಎಷ್ಟಿದೆ ಅಷ್ಟೇ ತೊಗೋತೀನಿ. ಇದು ಯಾವುದೋಳು, ಇದು ಲೆಫ್ಟ್ ಸ್ಲೀವ್ ರೌಂಡ್. ಯಾಕಂದರೆ ಎಲ್ಲ ಅನ್ಭವಿಸ್ಬಿಟ್ಟು ಪದೇ ಅವ್ರು ಆಲ್ಟ್ರೇಷನ್ ಬರೋದು ಬೇಡ ಅಂತ. ರೈಟ್ ಸ್ಲೀವ್ ರೌಂಡ್, ಲೆಫ್ಟ್ ಸ್ಲೀವ್ ರೌಂಡ್ದು ವೇಸ್ಟ್ ರೌಂಡ್ ಲೆಫ್ಟ್ ಸ್ಲೀವ್ ರೌಂಡ್ದು ರೌಂಡ್ ಎಷ್ಟಿದೆ ನೋಡೋಣ. ಲೆಫ್ಟ್ ಸ್ಲೀವ್ ರೌಂಡು ರೌಂಡ್ ಬಂದು 5.8 ಇದೆ. ಎಡಗಡೆ ತೋಳು 5.8 ಇದೆ. ಎಡಗಡೆ ತೋಳು 5.8 ಇದೆ. ಬಲದೋಳು 6 ಇಂಚ್ ಇದೆ. ನೋಡಿದ್ರೆ ಇದಕ್ಕೂ 1/4 ಇಂಚ್ ವೇರಿಯೇಷನ್ ಇದೆ. ಆವಾಗ ಅವ್ರಿಗೆ ತೋಳು ಟೈಟ್ ಬರಲ್ಲ. 6 ಇಂಚ್ ಇದೆ. ಆದಷ್ಟು ರೈಟ್ ಸೈಡ್ ಸ್ವಲ್ಪ ಲೂಸ್ ಕೊಡೋಕ್ಕೆ ಟ್ರೈ ಮಾಡಿ.
6 ಇಂಚ್ ಇದೆ. ದಪ್ಪ ಇರೋರಿಗೆ, ಸಣ್ಣ ಇರೋರಿಗಲ್ಲ. 6 ಇಂಚ್ ಇದೆ ಸ್ಲೀವ್ ರೌಂಡು. ಬಲಗಡೆದು 6 ಇಂಚ್ ಇದೆ. ಓಕೆನಾ. ನೆಕ್ಸ್ಟು ಸ್ಲೀವ್ ರೌಂಡ್ ಆಯಿತು. ವೇಸ್ಟ್ ರೌಂಡ್, ಫುಲ್ ವೇಸ್ಟ್ ರೌಂಡ್ ಎಷ್ಟಿದೆ ಫಸ್ಟ್ ಇನ್ನೊಂದು ಸರಿ ರೈಟು ಇದು ಬ್ಯಾಕು ಫ್ರಂಟ್ ಆಯಿತು. ವೇಸ್ಟ್ ರೌಂಡು. ಇವಾಗ ಫುಲ್ ವೇಸ್ಟ್ ರೌಂಡ್ ಅವ್ರದ್ದು ಎಷ್ಟಿದೆ ನೋಡೋಣ. ಫುಲ್ ವೇಸ್ಟ್ ರೌಂಡು 32.1 ಇಂಚು. ಫುಲ್ ವೇಸ್ಟ್ ರೌಂಡ್ ಎಷ್ಟಿದೆ ನೋಡುವ. ಫುಲ್ ವೇಸ್ಟ್ ರೌಂಡು 32.1 ಇಂಚ್ ಇದೆ. 32 ಕಾಲು. ಫುಲ್ ವೇಸ್ಟ್ ರೌಂಡ್ 32 ಕಾಲು. ಓಕೆನಾ. ಸ್ಲೀವ್ ರೌಂಡ್ ಬರೆದಿದ್ದೀನಿ ನೋಡಿ. ನಾನು ಹೇಳಿರೋ ಪಾಯಿಂಟ್ಸ್ ಎಲ್ಲ ನೀಟಾಗಿ ನೀವು ಬರ್ಕೋಬೇಕು, ಒಂದು ಬುಕ್ಕಲ್ಲಿ ಎಲ್ಲ ಬರ್ಕೋಬೇಕು. ಫಸ್ಟು ಎದೆಯ ಸುತ್ತಳತೆ ಬರ್ಕೊಳ್ಳಿ, ನೆಕ್ಸ್ಟು ಸೊಂಟದ ಸುತ್ತಳತೆ ನೋಡ್ಕೊಳ್ಳಿ, ಮತ್ತು ಬ್ಲೌಸಿನ ಉದ್ದ, ತೋಳಿನ ಉದ್ದ, ಫ್ರಂಟ್ ನೆಕ್ ಡೀಪು, ಬ್ಯಾಕ್ ನೆಕ್ ಡೀಪು, ಶೋಲ್ಡರ್ ಪಟ್ಟಿ, ಬ್ಯಾಕ್ ಪಟ್ಟಿ. ಅವ್ರದ್ದು ಎದೆಯ ಸುತ್ತಳತೆ ಬಂದು 19 ಇಂಚಿದೆ. 19 / 2 ಮಾಡಿದಾಗ 9.5. ಎದೆಯ ಸುತ್ತಳತೆ 9.5 ಬರುತ್ತೆ 4 ಭಾಗ ಮಾಡಿದಾಗ. ನೆಕ್ಸ್ಟು 32.2 / 4 ಮಾಡಿದಾಗ 8.0, 8 ಇಂಚ್ ಬರ್ತಾಯಿದೆ. ಅವ್ರದ್ದು ಎದೆಯ ಸುತ್ತಳತೆ 8 ಇಂಚ್ ಬರ್ತಾ ಇದೆ. ಸೊಂಟದ ಸುತ್ತಳತೆ 8 ಇಂಚ್ ಬರ್ತಾಯಿದೆ. ಎದೆಯ ಸುತ್ತಳತೆ 9.5 ಇಂಚ್ ಇದು ನೋಡಿ. ಇವಾಗ ಎದೆಯ ಸುತ್ತಳತೆ ಅವ್ರದ್ದು 19 ಇಂಚ್ ಇತ್ತು, ಅದನ್ನ 2 ಭಾಗ ಮಾಡಿದೆ 9.5 ಆಯಿತು. ಸೊಂಟದ ಸುತ್ತಳತೆ 32.2 ಇತ್ತು, 8 ಇಂಚ್ ಬಂತು. ಬ್ಲೌಸ್ ಲೆಂತು 14.1 ಇದೆ. ಸ್ಲೀವ್ ಲೆಂತು 10.8 ಇದೆ. ಸ್ಲೀವ್ ಡೌನಿಂಗು 3.5 ಇದೆ. ಸ್ಲೀವ್ ಡೌನಿಂಗ್ ಅಂದರೆ ಸ್ಲೀವ್ ಶೇಪ್ ತೆಗಿಯೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಎಡಗಡೆ ತೋಳಿನ ಅಗಲ 5.8 ಇದೆ. ಬಲಗಡೆ ತೋಳಿನ ಅಗಲ 6 ಇಂಚ್ ಇದೆ. ಫ್ರಂಟ್ ನೆಕ್ ಡೀಪ್ ಅವ್ರದ್ದು 7.25 ಇಂಚ್ ಇದೆ. ಬ್ಯಾಕ್ ನೆಕ್ ಡೀಪು 10 ಇಂಚ್ ಬರುತ್ತೆ. ಪಟ್ಟಿ ಪ್ರಕಾರ ನಾವು ಮೈನಸ್ ಮಾಡ್ಕೋತೀನಿ. ಶೋಲ್ಡರು 5.25 ಇದೆ. ಆರ್ಮೋಲ್ ಲೆಂತ್ ಕೂಡ 5.25 ಇದೆ. ಆರ್ಮೋಲ್ ರೌಂಡು 8.3 ಇದೆ. ಶೋಲ್ಡರ್ ಪಟ್ಟಿ 3.25 ಇದೆ. ಇದೆಲ್ಲ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಬಟ್ ಎದೆ ಸುತ್ತಳತೆ ಸುತ್ತಳತೆಗೆ ನಾನು ಸ್ಟಿಚಿಂಗ್ ಮಾಡಿದ್ದೀನಿ, ಏನು ಆ್ಯಡ್ ಮಾಡಿಲ್ಲ. ಈ ಥರ ಈ ಥರ ಮೆಜರ್ಮೆಂಟ್ ತೊಗೊಳ್ಳಿ. ಇದು ಪಕ್ಕ 100% ಸಕ್ಸಸ್ ಆಗೇ ಆಗುತ್ತೆ. ಫ್ಲಾಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರು ಬ್ಲೌಸಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ನಾನು ಪೂರ್ತಿಯಾಗಿ ಯಾವ ಥರ ತೊಗೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ. ಪಾಯಿಂಟ್ ಟು ಪಾಯಿಂಟ್ ತೊಗೊಳ್ಳೋ ಥರ ತೋರಿಸಿದ್ದೀನಿ. ಬ್ಯಾಕ್ ನೆಕ್ ಬ್ರಾಡು ಅಂದರೆ ನೆಕ್ ಬ್ರಾಡ್ ಅವ್ರದ್ದು 6 ಇಂಚ್ ಇದೆ. ಫ್ರಂಟ್ ನೆಕ್ ಬ್ರಾಡು 5 ಇಂಚ್ ಇದೆ. ಫ್ರಂಟ್ ವೇಸ್ಟ್ ರೌಂಡ್ 8 ಇಂಚ್ ಇದೆ. ಬ್ಯಾಕ್ ವೇಸ್ಟ್ ರೌಂಡ್ 15.5 ಇತ್ತು. 15.5 2 ಭಾಗ ಮಾಡಿದೆ 7.25 ಇಂಚ್ ಆಯಿತು. ನೆಕ್ಸ್ಟ್ ಆರ್ಮೋಲಲ್ಲಿ ನಾವು ಶೇಪ್ ತೆಗಿಬೇಕಾದ್ರೆ ಸ್ವಲ್ಪ ಇವ್ರಿಗೆ ಸ್ವಲ್ಪ ಈ ಶೇಪ್ ಇದೆಯಲ್ಲ, ಈ ಶೇಪ್ ಇದೆಯಲ್ಲ, ಇದು ಕೆಲವೊಬ್ಬರಿಗೆ ಹೆಬ್ಬುಜ ಇರುತ್ತೆ, ಕೆಲವೊಬ್ಬರಿಗೆ ಫ್ಲಾಟ್ ಆಗಿರುತ್ತೆ, ಕೆಲವೊಬ್ಬರಿಗೆ ಫ್ಯಾಟ್ ಆಗಿರುತ್ತೆ. ಆಗ ಫ್ಯಾಟ್ ಆಗಿದ್ದಾಗ ಅವ್ರಿಗೆ ಸ್ವಲ್ಪ ಇದಿದೆಯಲ್ಲ, ಈ ಶೇಪ್ ಹತ್ರ ಸ್ವಲ್ಪ ಫ್ಯಾಟ್ ಇದೆ ಅವ್ರಿಗೆ ಜಾಸ್ತಿ. ಆ ಫ್ಯಾಟ್ ಇರೋದ್ರಿಂದ ಅವ್ರಿಗೆ 1/4 ಇಂಚ್ ಕೊಡಬೇಕು. 1/4 ಇಂಚ್ ಇವ್ರಿಗೆ ಫ್ರಂಟಲ್ಲಿ ಶೇಪ್ ತೆಗಿಬಾರ್ದಂತೆ, ಯಾಕಂದರೆ ಕೊರ್ದಂಗೆ ಅನ್ಸುತ್ತಂತೆ. ಫ್ರಂಟಲ್ಲೂ 1/4 ಇಂಚು, ಬ್ಯಾಕಲ್ಲೂ 1/4 ಇಂಚನ್ನ ಕೊಡಬೇಕು ಇವ್ರಿಗೆ. ಓಕೆನಾ. ಅದನ್ನು ನಾನು ಬರೆದಿದ್ದೀನಿ. ಇಷ್ಟೇ ಮೆಜರ್ಮೆಂಟ್ ತೊಗೋಬೇಕಾಗಿರೋದು. ಇಷ್ಟು ಮೆಜರ್ಮೆಂಟ್ನ ನೀವು ತೆಗೆದು ಬ್ಲೌಸ್ ಮೇಲೆ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ನೀವು ತೊಗೊಂಡಿರೋ ಮೆಜರ್ಮೆಂಟು ಕರೆಕ್ಟ್ ಇದೆಯೋ ಇಲ್ವೋ ಅಂತ ನಾನು ತಿಳಿಸ್ತೀನಿ. ಈ ಥರ ನೀವು ಮೆಜರ್ಮೆಂಟ್ ತೆಗೆದು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೆ ಆದರೆ ಪಕ್ಕ 100% ಸಕ್ಸಸ್ ಆಗೇ ಆಗುತ್ತೆ. ಆಗದೆ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂತಂದರೆ ಇದು ಪಾಯಿಂಟ್ ಟು ಪಾಯಿಂಟ್ ಬ್ಲೌಸೆಲ್ಲ, ಒಂದು ಪಾಯಿಂಟ್ ಕೂಡ ಎಲ್ಲೂ ಏನು ಬಿಟ್ಟಿರಲ್ಲ, ಎಲ್ಲನೂ ತೊಗೊಂಡಿರ್ತೀವಿ. ಮೇಡಮ್ ಬಟ್ ಆದರೆ ಡಾಟ್ ಲೆಂತು ಡಾಟ್ ವಿಡ್ತ್ ಅದೇನು ತೋರಿಸಿಲ್ಲ ಅಂತ ಹೇಳಿದ್ದೀರಾ. ಈಗ ಈ ಒಂದೇ ವಿಡಿಯೋದಲ್ಲಿ ಪೂರ್ತಿ ಅದನ್ನೆಲ್ಲ ತೋರಿಸ್ಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಈ ಮೆಜರ್ಮೆಂಟ್ ತೆಗಿಯೋದನ್ನು ನೀವು ಕಲೀರಿ. ನಮ್ಮ ಸ್ಟೂಡೆಂಟ್ಸ್, ಎಂಬ್ರಾಯ್ಡ್ರಿ ಸ್ಟೂಡೆಂಟ್ಸ್ಗೆ ಇಷ್ಟು ಅವಶ್ಯಕತೆ ಇದೆ ಅವ್ರಿಗೆ. ಯಾಕಂದರೆ ನೆಕ್ ಲೆಂತ್ ಬೇಕು, ನೆಕ್ ಬ್ರಾಡ್ ಬೇಕು, ಮತ್ತು ಎದೆ ಸುತ್ತಳತೆ ಬೇಕು. ಯಾಕಂದರೆ ಪೂರ್ತಿ ಬ್ಲೌಸೆಲ್ಲ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಎದೆ ಸುತ್ತಳತೆ ಬೇಕಾಗುತ್ತೆ. ಪಾಯಿಂಟ್ ಟು ಪಾಯಿಂಟ್ ನಾವು ಎಂಬ್ರಾಯ್ಡ್ರಿ ಕೊಡಬೇಕಾಗುತ್ತೆ. ಬ್ಯಾಕ್ ನೆಕ್ ಲೆಂತು ಮತ್ತು ಬ್ಯಾಕ್ ಬ್ರಾಡು ಬೇಕೇ ಬೇಕು. ಬ್ಯಾಕ್ ಲೆಂತು ಒಂದೇ ತೊಗೊಬಿಟ್ರೆ ಬ್ರಾಡ್ ಯಾವ ಥರ ತೊಗೋತಾರೆ, ಬ್ರಾಡು ತೊಗೋಬೇಕಲ್ವ. ಅದಕ್ಕೋಸ್ಕರ ನಾನು ಅದೆಲ್ಲ ತೋರಿಸಿದ್ದೀನಿ. ಎಂಬ್ರಾಯ್ಡ್ರಿ ಪರ್ಪಸ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ತೋರಿಸಿದ್ದೀನಿ. ನಮ್ಮ ಎಂಬ್ರಾಯ್ಡ್ರಿ ಸ್ಟೂಡೆಂಟ್ಸ್ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಥರ ಬ್ಲೌಸ್ ಅಳತೆನ ತೆಗೆದು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಆದರೆ ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂದರೆ ಅವರು ಬ್ಲೌಸ್ ಆಗ್ತಾ ಬ್ಲೌಸ್ಗಳು ಕೆಲವೊಂದು ಲೂಸ್ ಆಗಿರ್ತವೆ. ತುಂಬ ಹಳೆ ವರ್ಷದ ಬ್ಲೌಸ್ ಕೊಟ್ಟಾಗ ಲೈನಿಂಗ್ ಬಟ್ಟೆ ಎಲ್ಲ ತುಂಬ ಲೂಸ್ ಆಗಿರುತ್ತೆ. ಉಜ್ಜಿ ಬ್ಲೌಸ್ನ ಹಾಕೊಂಡಿರೋದ್ರಿಂದ ಲೂಸ್ ಆಗಿರುತ್ತೆ. ಅದು ಅವ್ರಿಗೆ ಹಾಕೊಂಡು ಅವ್ರು ಕಂಫರ್ಟಬಲ್ ಇರುತ್ತೆ. ನಾವು ಮೆಜರ್ಮೆಂಟ್ ತೊಗೊಳಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಬಟ್ಟೆ ಎಲ್ಲ ಲೂಸ್ ಆಗಿದ್ರೆ ನಮ್ಗೊಂದು 1/4 ಇಂಚ್ ಅರ್ಧ ಇಂಚ್ ಲೂಸ್ ಬರುತ್ತೆ. ಆಗ ಆ ಥರ ತುಂಬ ಎಕ್ಸ್ಟೆಂಡ್ ಆಗಿರೋದು ಬ್ಲೌಸು, ಹಳೆ ಬ್ಲೌಸ್ ಏನಾದರೂ ಬರ್ತಂದ್ರೆ ಒಂದು 1/4 ಇಂಚು ಟೈಟ್ ಮಾಡ್ಕೊಳ್ಳಿ ಎದೆ ಸುತ್ತಳತೆಯಲ್ಲಿ. ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಬಟ್ ಕೆಲವೊಬ್ಬರು ಚೆನ್ನಾಗಿದೆ ಬ್ಲೌಸು ಚೆನ್ನಾಗಿದೆ ಅಂತ ತಂದು ಕೊಡ್ತಾರೆ. ಬಟ್ ನಾವು ಹೊಲ್ದ ಮೇಲೆ ಅದು
ಚೆನ್ನಾಗಿ ಬಂದಿರಲ್ಲ. ಯಾಕಂದರೆ ಅದು ಬ್ಲೌಸ್ ಆಲ್ರೆಡಿ ಅದೇ ಥರ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ಒಬ್ಬರು ಕಸ್ಟಮರ್ ಅದೇ ಆಯಿತು, ಅವರು ಟ್ಯಾಬ್ಲೆಟ್ಸ್ ತೊಗೋತಿದ್ದಾಗ ದಪ್ಪ ಇದ್ರಂತೆ, ಇವಾಗ ಸಣ್ಣ ಆಗಿದ್ದಾರೆ. ಅವರು ಬ್ಲೌಸ್ ಹಾಕಿ ನೋಡಿಲ್ಲ. ಆಮೇಲೆ ಅವರು ಬ್ಲೌಸ್ ಏನು ಗೊತ್ತಾ, ಸುಂಕು ಮುರಿದ್ಮೇಲೆ ಬ್ಲೌಸು ರಿಂಕಲ್ಸ್ ಇದ್ದರೂ ಕೂಡ ಅವ್ರಿಗೇನು ಅನಿಸಲ್ಲ. ಸುಂಕು ಮುರಿದೇ ಇದ್ದಾಗ ಬ್ಲೌಸು ಎದೆ ಸುತ್ತಳತೆ ಇರ್ತಾರೆ, ರಿಂಕಲ್ಸ್ ಬಂದರೆ ಅದು ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ನಾನು ಅವ್ರ ಬಾಡಿ ಅಳತೆ ತೊಗೊಂಡು ಅದಕ್ಕೆ ಟ್ರಕ್ ಹಿಡ್ದು ಕಳಿಸ್ದೆ. ಬಾಡಿ ಅಳತೆಗೂ ಬ್ಲೌಸ್ ಅಳತೆಗೂ 1 ಇಂಚ್ ಹೆಚ್ಚು ಕಮ್ಮಿ ಇತ್ತು. ಈ ಫೀಲ್ಡಲ್ಲಿ ನಾವು ಮುಂದೆ ಬರಬೇಕಂದ್ರೆ ತುಂಬಾ ಕಷ್ಟ ಇದೆ. ಪ್ರತಿಯೊಂದಕ್ಕೂ ಎಕ್ಸ್ಪೀರಿಯೆನ್ಸ್ ಆಗಲೇಬೇಕು. ಎಂಬ್ರಾಯ್ಡ್ರಿ ಕಲಿಯೋಕೆ ಏನು ಎಕ್ಸ್ಪೀರಿಯೆನ್ಸ್ ಅಷ್ಟೊಂದು ಬೇಕಾಗಿಲ್ಲ, ಬಟ್ ಬ್ಲೌಸ್ ಹೊಲಿಯೋಕ್ಕಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಬೇಕು. ಅದಕ್ಕೋಸ್ಕರ ಕಸ್ಟಮರು ರೆಗ್ಯುಲರ್ ಟೈಲರ್ನೇ ಇಟ್ಕೊಂಡಿರ್ತಾರೆ. ಅವ್ರು ಯಾವ ಟೈಲರ್ ಹತ್ರ ಹೊಲಿಸ್ತಾ ಇರ್ತಾರೋ ಅದೇ ಟೈಲರ್ ಹತ್ರ ಹೊಲಿಸ್ತಾರೆ. ಬೇರೆ ಟೈಲರ್ ಹತ್ರ ಹೊಲಿಸೋಕ್ಕೆ ಹೆದರ್ಕೋತಾರೆ. ಯಾಕಂದರೆ ಅವ್ರು ಹೊಲಿಯುವಂಥ ಕಟ್ ಮಾಡುವಂಥ ಮೆಥಡ್ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅವರು ಅವ್ರ ಹತ್ರನೇ ಹೊಲಿಸ್ತಾರೆ. ಇಲ್ಲದೆ ಹೋದರೆ ಅಡ್ಜಸ್ಟ್ ಆಗಲಿಲ್ಲ, ಬೇರೆಯವ್ರ ಹತ್ರ ಹೊಲ್ಸೋಕೆ ಹೋದರೆ ಅದು ಅಡ್ಜಸ್ಟ್ ಆಗೋಲ್ಲ. ಯಾಕಂದರೆ ನಾವು ಕೊಡೋ ಚಾರ್ಟ್ ಪ್ರಕಾರ ಅದು ಬರೋಲ್ಲ, ಯಾವ ಕಾರಣಕ್ಕೂ ಬರೋಲ್ಲ. 90% ಜನಕ್ಕೆ ನಾವು ಕೊಡೋ ಚಾರ್ಟ್ ಪ್ರಕಾರ ಬರುತ್ತೆ. ಇನ್ನು 10% ಜನಕ್ಕೆ ಯಾವ ಕಾರಣಕ್ಕೂ ಬರೋಲ್ಲ. ಯಾಕಂದರೆ ಆರ್ಮೋಲ್ ರೌಂಡೇ ಒಂಥರ ಇರುತ್ತೆ, ಚೆಸ್ಟ್ ರೌಂಡೇ ಒಂಥರ ಇರುತ್ತೆ, ಆರ್ಮೋಲ್ ಲೆಂತೆ ಒಂಥರ ಇರುತ್ತೆ. ಕೆಲವೊಬ್ಬರಿಗೆ ಕಂಕಳಿನ ಅಗಲ ಕಮ್ಮಿ ಇರುತ್ತೆ, ದಪ್ಪ ಇರೋರಿಗೆ ಕಮ್ಮಿ ಇದ್ಬಿಡುತ್ತೆ, ಸಣ್ಣ ಇರೋರಿಗೆ ಜಾಸ್ತಿ ಇರುತ್ತೆ ಆರ್ಮೋಲ್ ರೌಂಡು. ಆ ಥರ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು, ಯಾವುದೊಂದನ್ನು ಪಾಯಿಂಟ್ ತೊಗೊಂಡು ನೀಟಾಗೆ ನೀವು ಬ್ಲೌಸ್ನ ಅಳತೆ ತೊಗೊಂಡು ಕಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಬ್ಲೌಸ್ ಮೇಲೆ ಮಾರ್ಕ್ ಮಾಡಬೇಕು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಅಂತ ತೋರಿಸ್ತೀನಿ. ಇವಾಗ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ, ಓಕೆನಾ? ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.